ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಮಕ್ಕಳಿಗೂ ಸಹಿತ ಮಗುವಿಗೂ ಮನಸ್ಸಿದೆ ಅನ್ನೋದು ಪಾಲಕರಿಗೆ ಸ್ವಲ್ಪ ಅರ್ಥ ಆಗಬೇಕು. ಪೇಪರ್ಗಳಲ್ಲಿ ನೋಡ್ತೀವಿ, ಟಿ ವಿಗಳಲ್ಲಿ ನೋಡ್ತೀವಿ, ಎಷ್ಟೊಂದು ಮಕ್ಕಳು ಟೆನ್ಷನ್ನಿಗೆ, ಮನೆಯೊಳಗಿನ ಒತ್ತಡ ಇರ್ಬೋದು, ಶಾಲೆಯೊಳಗಿನ ಒತ್ತಡ ಇರ್ಬೋದು. ಆ ಕಾರಣಕ್ಕೆ ಒಮ್ಮೆಲ್ಲೊಮ್ಮಲೆ ಮನೆ ಬಿಟ್ಟು, ಶಾಲೆ ಬಿಟ್ಟಲ್ಲಿ ಹೋಗ್ಬಿಡ್ತಾರೆ. ಬೆಂಗಳೂರಲ್ಲೇ ಸಿಕ್ಕಾಕ್ತಾರೆ, ಚೆನ್ನೈನಲ್ಲಿ ಹೋಗಿರ್ತಾರೆ, ಎಲ್ಲೆಲ್ಲೋ ಸಿಕ್ಕಾಕ್ತಾರೆ. ಇನ್ನು ಕೆಲವು ಜನರ ಮಕ್ಕಳ ನಡವಳಿಕೆಯಲ್ಲಿ ಬದಲಾವಣೆಗಳಾಗ್ಬಿಡುತ್ತೆ. ಕೆಲವು ಸಲ ಬೆಳೀತಾ ಬೆಳೀತಾ ಅವರ ಸ್ವಭಾವಗಳಲ್ಲಿ ಬದಲಾವಣೆಗಳಾಗುತ್ತೆ. ಯಾತಕ್ಕಾಗುತ್ತೆ? ಇಫ್ ಎ ಚೈಲ್ಡ್ ಲಿವ್ಸ್ ವಿತ್ ಕ್ರಿಟಿಸಿಸಮ್, he learns to condemn. ಯಾವ ಮಕ್ಕಳಿಗೆ ನಾವು ಪುನಃ ಟೀಕೆ ಮಾಡ್ತಾ ಹೋಗ್ತೀವಿ, ನಿನ್ನ ಕೈಲಿ ಅದು ಆಗಲ್ಲ, ಇದು ಆಗಲ್ಲ, ಅಲ್ಲಿ ನೋಡು ಮಗಳ ಮನೆಯವ್ರು ಹೆಂಗೆ ಅಭ್ಯಾಸ ಮಾಡ್ತಾರೆ, ನಿನ್ನ ಕೈಲಿ ಅಭ್ಯಾಸ ಆಗಂಗಿಲ್ಲ ಅಂತ ನಾವು ಟೀಕೆ ಮಾಡ್ತಾ ಹೋದಂಗೆಲ್ಲ ಅಂಥ ಮಗು ಏನಾಗುತ್ತೆ, ಅದಕ್ಕೆ ವಾಪಸ್ ಖಂಡನಾ ಮನೋಭಾವನೆ ಬೆಳೆಯುತ್ತೆ, ಖಂಡಿಸ್ತಕ್ಕಂಥ ಮನೋಭಾವನೆ ಬೆಳೆಯುತ್ತೆ. ಇಫ್ ಎ ಚೈಲ್ಡ್ ಲಿವ್ಸ್ ವಿತ್ ಹಾಸ್ಟಿಲಿಟಿ, ಅದು ಹಾಗೆತನ, ಅದರಿಂದ ಬೆಳೀತಪ್ಪ ಅದರ ಮನೋಭಾವನೆ. ಅಂದರೆ ಹಿ ಲರ್ನ್ಸ್ ಟು ಫೈಟ್. ಹೊಡೆದಾಡಲಿಕ್ಕೆ ತಯಾರಾಗ್ತಾನೆ. ಯಾವುದು ದ್ವೇಷ, ಮತ್ಸರ, ಹಗೆತನ ಇದನ್ನು ಇತ್ತು ಅಂದರೆ ಅವನು ಹೊಡೆದಾಡಲಿಕ್ಕೆ ತಯಾರ. ಹಿ ಲರ್ನ್ಸ್ ಟು ಫೈಟ್ ಅಂತ ಹೇಳೋದು. ಇಫ್ ಎ ಚೈಲ್ಡ್ ಲೀವ್ಸ್ ವಿತ್ ರೆಡಿಕ್ಯೂಲ್, ಈಗ ಅಪಹಾಸ್ಯ ಮಾಡ್ತಾ ನಾವು ಬೆಳೆಸಿದರೆ ಮಕ್ಕಳನ್ನೇ, ಅಪಹಾಸ್ಯ ಮಾಡಿದರೆ, ಅವಮಾನ ಮಾಡಿದರೆ ಹಿ ಲರ್ನ್ಸ್ ಟು ಬಿ ಶಾಯ್. ಯಾವಲ್ಲಿ ಒಂಥರ ನಾಚಿಕೆ ಸ್ವಭಾವದವರಾಗ್ತಾನೆ. ಎಕ್ಸ್ಪ್ರೆಷನ್ ಬರಲ್ಲ, ಭಾವನೆಗಳು ಬರಲ್ಲ. ಇವ ಚೈಲ್ಡ್ ಲೀವ್ಸ್ ವಿತ್ ಪ್ರೇಸ್, ಶಭಾಷ್ಗಿರಿ ಹೇಳ್ತಾ, ಅವ್ರಿಗೂ ಖುಷಿ ಪಡಿಸ್ತಾ, ನಾವು ಪ್ರೇರಣೆ ಕೊಟ್ಟರೆ ಈ ಲರ್ನ್ಸ್ ಟು ಅಪ್ರಿಸಿಯೇಟ್. ಅವನು ಬೇರೆಯವರನ್ನು ಸಹಿತ ಅಪ್ರಿಸಿಯೇಟ್ ಮಾಡ್ತಕ್ಕಂಥ, ವರ್ಣನೆ ಮಾಡ್ತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೊತಾನೆ. ಇಫ್ ಎ ಚೈಲ್ಡ್ ಲರ್ನ್ಸ್ ವಿತ್ ಶೇಮ್ ಅಂತೀವಿ, ಅವಮಾನ. ಅವಮಾನ ಮಾಡ್ತಾ ನಾವು ಬೆಳೆಸಿದ್ವಿ ಅಂದರೆ ಈ ಲರ್ನ್ಸ್ ಟು ಬಿ ಗಿಲ್ಟ್. ಒಂಥರ ಏನೋ ತಪ್ಪಿತಸ್ಥ ಮನೋಭಾವನೆ, ನನ್ನಲ್ಲೇನೋ ಸಮಸ್ಯೆ ಇದೆ ಅಂತಕ್ಕಂಥ ಮನೋಭಾವನೆ ಮಕ್ಕಳಲ್ಲಿ ಬೆಳೆಯುತ್ತೆ. ಇಫ್ ಎ ಚೈಲ್ಡ್ ಲರ್ನ್ಸ್ ವಿತ್ ಟಾಲರೆನ್ಸ್, ಲಿವ್ಸ್ ವಿತ್ ಟಾಲರೆನ್ಸ್, ತಾಳ್ಮೆ, ಸಹನೆಯಿಂದ ಅವನನ್ನು ಬೆಳೆಸಿದರೆ ಈ ಲರ್ನ್ಸ್ ಟು ಬಿ ಪೇಷಂಟ್. ಸ್ವತಃ ಅವನು ಶಾಂತಿಯಿಂದ ಇರಲಿಕ್ಕೆ ತಯಾರಾಗ್ತಾನೆ, ಬಯಸ್ತಾನೆ. ನಮಗೆ ನಾವು ಹೆಂಗೆ ಬೆಳೆಸ್ತೀವಿ ಅದರ ಆಧಾರದ ಮೇಲೆ ನಮ್ಮಲ್ಲೇ ತಾಳ್ಮೆ ಇತ್ತು, ಮಗುವಿನಲ್ಲೂ ಅದೇ ಥರ ಶಾಂತ ಮನೋಭಾವನೆ ಬೆಳೆಯುತ್ತೆ. ಇಫ್ ಎ ಚೈಲ್ಡ್ ಲಿವ್ಸ್ ವಿತ್ ಎನ್ಕರೇಜ್ಮೆಂಟ್, ಎಲ್ಲ ಕೆಲಸಕ್ಕೆ ಅವನಿಗೆ ಪ್ರಚೋದನೆ ಸಿಕ್ತು, ಬೆಂಬಲ ಸಿಕ್ತು ಅಂತಂದರೆ ಹಿ ಲರ್ನ್ಸ್ ಟು ಬಿ ಕಾನ್ಫಿಡೆಂಟ್. ಅವನಲ್ಲಿ ಆತ್ಮವಿಶ್ವಾಸ ನಿರ್ಮಾಣ ಆಗುತ್ತೆ. ನನ್ನ ಕೈಲಿ ಇದು ಸಾಧ್ಯ ಇದೆ, ನಾನು ಮಾಡಲಿಕ್ಕೆ ನನ್ನ ಕೈಲಿ ಆಗುತ್ತೆ, ನಾನು ಯಶಸ್ವಿ ಆಗ್ತೀನಿ. ಅದಕ್ಕೆ ಮಕ್ಕಳನ್ನು ಬೆಳೆಸ್ತಿರ್ಬೇಕಾದ್ರೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಆ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಆಗಬಾರದು. ಅದಕ್ಕೆ ಮಕ್ಕಳಿಗೂ ಸಹಿತ ಮನಸ್ಸಿದೆ ಅನ್ನೋದು ನಮಗೆ ಅರ್ಥ ಆಗಬೇಕು. ಎಷ್ಟೋ ಸಲ ಕೆಲವು ಬರ್ತಾರೆ ವಿದ್ಯಾರ್ಥಿಗಳ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಯಾರ ಜೊತೆಗೂ ಮಾತಾಡ್ತಿರಂಗಿಲ್ಲ. ಕೆಲವು ಸಲ ಸಿಟ್ಟಿಗೆ ಹೊಡೆದಾಡ್ಲಿಕ್ಕೆ ಹೋಗ್ತಿರ್ತಾರೆ, ಶಾಲೆಯಲ್ಲಿ ಹೊಡೆದಾಡ್ತಾರೆ, ಇನ್ನೊಂದು ಕಡೆ ಹೊಡೆದಾಡ್ತಾರೆ. ಹೌದಾ? ಕಾರಣ ಅಂದರೆ ಅವರಲ್ಲಿ ಯಾವ ರೀತಿ ಮನೆ ವಾತಾವರಣ ಇರುತ್ತೆ, ಶಾಲೆಯಲ್ಲಿ ವಾತಾವರಣ ಇರುತ್ತೆ, ಅದರ ಪ್ರಕಾರ ಅವ್ರದ್ದು ನಡವಳಿಕೆ ಆಗುತ್ತೆ. ಎಷ್ಟೋ ಸಲ ಸ್ಕೂಲ್ಗಳಲ್ಲಿ ಇರುತ್ತೆ. ಮಕ್ಕಳು ಶಾಲೆಗೆ ಬಂದಿರ್ತಾರೆ, ಹೋಮ್ವರ್ಕ್ ಮಾಡಿಲ್ಲ ಅಂಥೇಳಿ ಆ ಮಗುವನ್ನು ಹೊರಗಡೆ ಎಲ್ಲೋ ಒಂದು ಕಡೆ ಕೂಡಿಸಿ ಎಲ್ಲರಿಗೂ ಕಾಣುವ ಹಾಗೆ ಅವ್ನಿಗೆ ಬರೀಲಿಕ್ಕೆ ಹಚ್ಚೋದು, ಮತ್ತೊಂದು ಮಾಡೋದು, ಉಳಿದ ಹುಡುಗರಿದ್ರಿಗೆ ಅವ್ನಿಗೆ ಇನ್ಸಲ್ಟ್ ಮಾಡಿದರೆ ಮಗುವಿನ ಮನಸ್ಸು ಮುದುಡಿಬಿಡುತ್ತೆ, ಬೆಳವಣಿಗೆ ಆಗಲ್ಲ. ಯಾವ ಹೊತ್ತಿನಾಗ ಬೆಳಿಬೇಕಾಗಿದೆಯೋ ಆ ಹೊತ್ತಿನಲ್ಲೇ ಪ್ರೋತ್ಸಾಹ ಬೇಕು, ಬೇಕು, ಅಪ್ರಿಸಿಯೇಷನ್ ಬೇಕು, ಎನ್ಕರೇಜ್ಮೆಂಟ್ ಬೇಕು. ಇರಲಿಲ್ಲ ಅಂದರೆ ಅದೇನಾಗುತ್ತೆ, ಬೆಳೀತಕ್ಕಂಥ ಸ್ಥಿತಿ ಮೊಳಕೆಯಲ್ಲೇ ಅದು ಬಾಡಿ ಹೋಗಿಬಿಡುತ್ತೆ. ಆ ಥರ
ಆಗಬಾರದು. ಸೊ ಎಲ್ಲ ಮಕ್ಕಳು ಒಂದೇ ಥರದ ಲೆವೆಲಲ್ಲಿ ಇರಲ್ಲ, ಅದು ಸಹಿತ ನಮ್ಗೆ ಅರ್ಥ ಆಗಬೇಕು. ಸೊ ಅವ ಶಾಣೆ ಇದ್ದಾನೆ, ನೀ ಶಾಣೆ ಇಲ್ಲ, ಹಂಗಾತು ಹಿಂಗಾತು, ಅವ ಇಷ್ಟು ಮಾರ್ಕ್ಸ್ ತೊಗೊಂಡೆ, ಅದು ಆಗಲ್ಲ. ನೋ ಕಂಪ್ಯಾರಿಸನ್. ಮಕ್ಕಳಲ್ಲಿ ಹೋಲಿಕೆಯನ್ನು ಮಾಡಬಾರದು. ಸೊ ಅವರವರ ಒಂದು ಮಟ್ಟ ಹೇಳ್ತೀವಿ, ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ. ಅದಕ್ಕೆ ಕಾರಣ ಮನೆಯ ವಾತಾವರಣವೂ ಇರುತ್ತೆ, ಶಾಲೆಯಲ್ಲಿಯ ವಾತಾವರಣವೂ ಇರುತ್ತೆ. ಅನವಶ್ಯಕವಾಗಿ ಅವ್ರ ಮೇಲೆ ಒತ್ತಡ ಹಾಕೋದು, ಪ್ರೆಷರ್ ಹಾಕೋದು ಮಾಡಲಾರ್ದೇ ಅವರಲ್ಲೇ ಪ್ರೇರಣೆ ತುಂಬ್ತಾ ಸೊ ಅವರನ್ನು ಬೆಳೆಸೋದು ಪಾಲಕರ ಆದ್ಯ ಕರ್ತವ್ಯ. ಧನ್ಯವಾದಗಳು.